ಇವತ್ತು ನಮ್ಮ ಪಪ್ಪ ಐಸ್ ಟೆಸ್ಟ್ ಮಾಡಕ್ ಕರ್ಕೊಂಡ್ ಬಂದಿದ್ದೀನಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಂಪ್ಲೀಟಿಂಗ್ 10K ಫಾಲೋವರ್ಸ್ ಇನ್ 100 ಡೇಸ್. ಈಗ ನಾನು ನಮ್ಮ ಪಪ್ಪ ಹೋಗ್ತಿದ್ದು ಸೆರಮ್, ಯಾಕಪ್ಪ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಈಗ ನಾವು ಸೆರಮ್ ಬರ ಮತ್ತೆ ಫಸ್ಟ್ ಬಸವೇಶ್ವರ ಸರ್ಕಲ್ ಹತ್ರ ಇದ್ದೀವಿ. ಇಲ್ಲೇನ್ ಮಾತಪ್ಪ ಅಂದ್ರೆ ನಮ್ ಟಿವಿಎಸ್ ಗಾಡಿ ಲೈಟ್ ಖರಾಬ್ ಆಗಿತ್ತು, ಅದಕ್ಕೋಸ್ಕರ ಲೈಟ್ ಹೊಸ ಚೇಂಜ್ ಮಾಡ್ಸಕ್ ಬಂದಿದ್ದೀವಿ. ಇಲ್ಲಿ ನೋಡಿ ಲೈಟ್ ಅಂತ ಫುಲ್ ಸುಟ್ಟೋಗಿದೆ ಒಳಗಡೆ. ಈಗ ಅಂಕಲ್ ಕೇಳಿದೆ, ಅವರಂದ್ರೆ 2 ಅವರ್ಸ್ ಬಿಟ್ಟು ಬನ್ನಿ ಅಂತ. ಅದಕ್ಕಾಗಿ ನಾನು ನಮ್ಮ ಪಪ್ಪ ಬಂದ್ವಿ ಮಾರ್ಕೆಟ್ ಕಡೆ. ಯಾಕಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಅಲ್ಲಿಂದ ನಾವು ಸೀದಾ ಬಂದಿವಿ ಮಿಲನ್ ಆಪ್ಟಿಕಲ್ ಕಂಪ್ಯೂಟರ್ ಐಸ್ ಟೆಸ್ಟಿಂಗ್ ಹತ್ರ. ಯಾಕಪ್ಪ ಅಂದ್ರೆ ನಮ್ಮ ಪಪ್ಪ ನಾಳೆ ಚಸ್ಮಾ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದಕ್ಕೋಸ್ಕರ ಹೊಸ ಚಸ್ಮಾ ಆಡೋಕೊಳಕ್ ಬಂದಿದ್ದೀವಿ. ಈಗ ಇಲ್ಲಿ ಚಸ್ಮಾ ಕೊಟ್ಟು ಇನ್ನೊಂದು ರೂಮ್ ಅಲ್ಲಿ ಬಂದು ಇಲ್ಲಿ ಪಪ್ಪ ಐಸ್ ಟೆಸ್ಟಿಂಗ್ ಮಾಡ್ತಿದ್ರು. ನಾನು ಸ್ವಲ್ಪ ಹೊತ್ತು ಕುಂತೆ. ಈಗ ಇಲ್ಲಿ ಹೊಸ ಚಸ್ಮಾ ಆರ್ಡರ್ ಕೊಟ್ಟಿವಿ, ಅವರು 1 ಅವರ್ ಬಿಟ್ಟು ಬಾ ಅಂದ್ರು. ಅದಕ್ಕೋಸ್ಕರ ನಮ್ಮ ಪಪ್ಪನ ವಾಚ್ ಖರಾಬ್ ಆಗಿತ್ತು, ಹೋಗಿ ವಾಚ್ ರಿಪೇರಿ ಮಾಡಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಬಂದಿವಿ ಚಸ್ಮಾ ಶಾಪ್ ಹತ್ರ. ಯಾಕಪ್ಪ ಅಂದ್ರೆ ಈಗ 1 ಅವರ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಬಂದು ಚಸ್ಮಾ ತಗೊಂಡು ಅಲ್ಲಿಂದ ನಾವು ಬಂದಿವಿ ಸೀದಾ ಬಸವೇಶ್ವರ ಸರ್ಕಲ್ ಹತ್ರ. ಈಗ ಇಲ್ಲಿ ಬಂದು ಟಿವಿಎಸ್ ಗಾಡಿ ಕೊಟ್ಟಿವಿ ರಿಪೇರಿಗೋಸ್ಕರ. ಈಗ ಅಂತ ರಿಪ್ಲೇಸ್ ಮಾಡ್ತಿದ್ದಾರೆ ಲೈಟ್, ಯಾಕಪ್ಪ ಅಂದ್ರೆ ಹಳೆ ಲೈಟ್ ಅಂತ ಖರಾಬ್ ಆಗಿತ್ತು, ಅದಕ್ಕೋಸ್ಕರ ಹೊಸ ಲೈಟ್ ಹಾಕ್ತಿದ್ದಾರೆ. ಈಗ ಗಾಡಿದೆಲ್ಲ ರಿಪೇರಿ ಮುಗಿತು. ಈಗ ಇಲ್ಲಿಂದ ಅಂಕಲ್ ಬಾಯ್ ಮಾಡಿ ನಾನು ನಮ್ಮ ಪಪ್ಪ ಹೊಂಟಿವಿ ಮನೆ ಕಡೆಗೆ. ಓಕೆ ಗೈಸ್, ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಒಂದು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಟಾಟಾ ಬಾಯ್.